ಹಾಯ್ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ವಿಡಿಯೋ ಲಾಸ್ಟ್ ನೋಡಿ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು RCB ವರ್ಸಸ್ ಪಂಜಾಬ್. ಮೇನ್ಗುರು RCB ವರ್ಸಸ್ ಪಂಜಾಬ್ ಫೈನಲ್ ಮ್ಯಾಚ್ ಅಂದಾಗ ಒಟ್ನಲ್ಲಿ ನೆಕ್ಸ್ಟ್ ಲೆವೆಲ್ ಇಲ್ಲಿ ಟೆನ್ಷನ್ ಇರುತ್ತೆ. ಇಡೀ ದೇಶನೇ ಒಟ್ನಲ್ಲಿ ಈ ಮ್ಯಾಚ್ ಯಾರಬ್ಬ ಗೆಲ್ತಾರೆ, ಪಂಜಾಬ್ ಗೆಲ್ತಾರೆ, RCB ಗೆಲ್ತಾರೆ. 18 ವರ್ಷದಿಂದ RCB ಅವರು ಕಾಯ್ಕೊಂಡು ಈಗ ಫೈನಲ್ ಬಂದಿದ್ದಾರೆ. ಒಟ್ನಲ್ಲಿ ಈ ಮ್ಯಾಚ್ನ ಏನೇ ನಂಬರ್ಸ್ ಇರಲಿ ಒಟ್ನಲ್ಲಿ RCB ಗೆಲ್ಲಬೇಕು ಅಂತ ಹೇಳ್ತೀನಿ. ಒಟ್ನಲ್ಲಿ ಪಂಜಾಬ್ ಅವರು ಒಟ್ನಲ್ಲಿ ಕೊನೆವರೆಗೂ ಬಿಟ್ಕೊಡೋದಿಲ್ಲ ಅನ್ಬೋದು. ಮೇನು ಒಟ್ನಲ್ಲಿ ಪಂಜಾಬಲ್ಲಿ ಶ್ರೇಯಸ್ ಅಯ್ಯರು, ಪ್ರಿಯಾಂಕ್ ಆಚಾರ್ಯ, ಪೃಥ್ವಿ ಸಿಂಗು, ಮಾರ್ಕಿಸ್ ಸ್ಟೋನಿಸ್, ಶಶಾಂಕ್ ಸಿಂಗು, ಒಟ್ನಲ್ಲಿ ಇವ್ರು ಇಷ್ಟು ಜನನು ಮೇನು ಸಿಕ್ಕಾಬಿಟ್ಟೆ ಡೆಪ್ತ್ ಬ್ಯಾಟ್ಸ್ಮನ್ಗಳು ಇದ್ದಾರೆ ಅನ್ಬೋದು. ಯಾಕೆಂದರೆ RCB ಎಕ್ಸ್ಪೀರಿಯನ್ಸ್ ಮೇಲೆ ಏನು ಕೊರತೆ ಇಲ್ಲ ಅನ್ಬೋದು ಪಂಜಾಬ್ಗೆ. ಒಟ್ನಲ್ಲಿ RCB ಪಂಜಾಬ್ ವರ್ಸಸ್ ಅಂದ್ರೆ ನನ್ನ ಪ್ರಕಾರ ಪಂಜಾಬ್ಗೆಲ್ಲ ಡೌಟು ಅನ್ಬೋದು. ಯಾಕೆಂದರೆ ಪಂಜಾಬಲ್ಲೇ ಒಂಚೂರು ಬೌಲಿಂಗ್ ಡೆಪ್ತ್ ಒಂಚೂರು ಲೈಟಾಗಿ ಕಡಿಮೆ ಇದೆ ಅನ್ಬೋದು. ಯಾಕೆಂದರೆ ಇಲ್ಲಿ ವಿಶಾಖ್ನ ಈ ಸತಿ ಇವ್ರು ಆಡಿಸ್ತಾರ ಇಲ್ವಾ ಅನ್ನೋದೇ ಡೌಟ್. ಯಾಕೆಂದರೆ ಇವ್ರನ್ನ ಆಡಿಸಿದ್ರೆ ಹೋದ ಸತಿ ಇವ್ರು RCB ಟೀಮಲ್ಲಿ ಇದ್ದರು, ಇದ್ದಿದ್ರೆ ಚಲೋ ಅಷ್ಟೇ RCB ಟೀಮಲ್ಲಿ ಇದ್ದರು. ಒಟ್ಟಿನಲ್ಲಿ RCB ಪಂಜಾಬ್ ಬೌಲಿಂಗ್ ಖಡಕ್ಕಾಗಿದೆ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು ಪಂಜಾಬ್ ಅವರು ಟಾಸ್ ಗೆದ್ರು 200 ಹೊಡಿಬೇಕು, RCB ಅವ್ರಿಗೆ ಟಾಸ್ ಗೆದ್ರು 200 ಹೊಡಿಲೇಬೇಕು. ಒಟ್ಟಿನಲ್ಲಿ 220 ಹೊಡಿದ್ರೆ ಮ್ಯಾಚ್ ಒಟ್ನಲ್ಲಿ ಒಂದು ಹೈ ಟೆನ್ಷನ್ ಮ್ಯಾಚ್ ಇರುತ್ತೆ, ಇಲ್ಲಾಂದ್ರೆ ಒಂದು ಸೈಡ್ ಆಗ್ಬಿಡುತ್ತೆ. ಒಟ್ಟಿನಲ್ಲಿ RCB ಅವ್ರು ಕೊನೆಯವರು ಬಿಟ್ಕೊಡೋದಿಲ್ಲ. ಒಟ್ಟಿನಲ್ಲಿ ಫಿಲಿಪ್ ಸಾಲ್ಟ್ ಈ ಮ್ಯಾಚ್ ಆಡೋದು ಡೌಟ್ ಅಂತ 99% ರಿಪೋರ್ಟ್ಗಳು ಬರ್ತಿದೆ. ಒಟ್ಟಿನಲ್ಲಿ ಈ ಮ್ಯಾಚ್ನ ಒಂಚೂರು ಫಿಲಿಪ್ ಸಾಲ್ಟ್ ಅವರು ಆಡ್ಬಿಡ್ಬೇಕು, ಇಲ್ಲಾಂದರೆ ಒಂಚೂರು ಕಷ್ಟ ಆಗೋ ಚಾನ್ಸ್ ಸಿಕ್ಕಾಬಿಟ್ಟಿದೆ. ಇದು ಬೇರೆ IPL ಲಾಸ್ಟ್ ಕೊನೆ ಮ್ಯಾಚ್ ಬೇರೆ, ಫೈನಲ್ ಬೇರೆ. ಒಟ್ಟಿನಲ್ಲಿ ಫಿಲಿಪ್ ಸಾಲ್ಟ್ ಆಡಬೇಕಂತ ಅನ್ಕೋತೀನಿ. ಒಟ್ಟಿನಲ್ಲಿ ಈ ಮ್ಯಾಚ್ನ RCB ಗೆಲ್ಲಬೇಕು ಗುರು, ಅಷ್ಟೇ. ಏನೇ ಇದ್ರು ಇವೆಲ್ಲ ಏನು ಮ್ಯಾಟ್ರ್ ಆಗಲ್ಲ ಅನ್ಬೋದು. ಒಟ್ಟಿನಲ್ಲಿ RCB ಫ್ಯಾನ್ಗಳಿಗಂತೂ ನೆಕ್ಸ್ಟ್ ಲೆವೆಲ್ ಇದೆ ಅನ್ಬೋದು. ಒಟ್ಟಿನಲ್ಲಿ RCB ಫ್ಯಾನ್ಗಳಿಗೆ ನೆಕ್ಸ್ಟ್ ಲೆವೆಲ್ ಆಟ ಆಡ್ತಾರೆ. ಇವತ್ತೇನಾದ್ರು ಗೆದ್ಬಿಟ್ರೆ ಒಟ್ಟಿನಲ್ಲಿ ಬೆಂಗಳೂರು ಅಂತೂ ಹೈ ಟೆನ್ಷನ್ ರೋಡ್, ಯಾವುದೇ ರೋಡ್ ಆಗಲಿ ಹೌಸ್ಫುಲ್ ಆಗೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ RCB ಟೀಮಿನ ಲೆವೆಲಲ್ಲಿ ನೋಡೋದ್ರೆ ಒಟ್ಟಿನಲ್ಲಿ RCB ಟೀಮು ಏನು ಚೇಂಜ್ ಆಗೋದು ನನ್ನ ಪ್ರಕಾರ ಡೌಟು. ಒಟ್ಟಿನಲ್ಲಿ ಫಿಲಿಪ್ ಸಾಲ್ಟ್ ಅವ್ರು ಆಡೋ ಡೌಟು ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಮೇನು ಇಲ್ಲಿ ಲೆವೆನ್ ರಿಜಿಸ್ಟರ್ನು ಒಂಚೂರು ಚೆನ್ನಾಗಿ ಆಡಬೇಕು ಅನ್ಬೇಕು. ಒಟ್ಟಿನಲ್ಲಿ ಇಲ್ಲಿ ವಿರಾಟ್ ಕೊಹ್ಲಿ, ಫಿಲಿಪ್ ಸಾಲ್ಟ್ ಇವರಿಬ್ಬರು ಮೇನ್ ಅನ್ಬೋದು. RCB ಬೌಲಿಂಗ್ ಬ್ಯಾಟಿಂಗ್ ಕಡೆ ಒಟ್ಟಲ್ಲಿ ಇವರಿಬ್ಬರು ಮೇನ್ ಅನ್ಬೋದು. ಒಟ್ಟಿನಲ್ಲಿ ಇವರಿಬ್ಬರು ಏನಾರು ಒಬ್ಬರು ಔಟ್ ಆಗೋ ಸಿಕ್ಕಾಬಿಟ್ರೆ ಸ್ಟ್ರಗಲ್ ಪಡೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. ಮಯಾಂಕ್ ಅಗ್ರವಾಲ್ನ ಆಡಿಸೋದು ಇವರು ಡೌಟು ಅನ್ನೋ ಚಾನ್ಸ್ ಸಿಕ್ಕಾಬಿಟ್ಟೆ ರಿಪೋರ್ಟ್ಗಳು ಬಂದಿದೆ. ಒಟ್ಟಿನಲ್ಲಿ ಲೆವೆನ್ ಇವರು ಆಡಿಸ್ಬೇಕಷ್ಟೇ ಗುರು. ಒಟ್ಟಿನಲ್ಲಿ ಇವರು ಚೆನ್ನಾಗಿ ಆಡಬೇಕು. ಒಟ್ಟಿನಲ್ಲಿ RCB ಬ್ಯಾಟಿಂಗು ಬೌಲಿಂಗು ಸಿಕ್ಕಾಬಿಟ್ಟೆ ಖಡಕ್ಕಾಗಿದೆ, ಏನು ಚೇಂಜ್ ಆಗೋದು ನನ್ನ ಪ್ರಕಾರ 100% ಡೌಟು. ಒಟ್ಟಿನಲ್ಲಿ ಇವ್ರದ್ದು ಏನೇ ಡೌಟ್ ಆದರೂ ಒಟ್ಟಿನಲ್ಲಿ ಇವರು ಸಡನ್ ಎಲ್ಲ ಔಟ್ ಆಗಿ ಮ್ಯಾಚ್ ಆಡಿಸ್ತಾರೆ ಇಲ್ವ ಅನ್ನಂಗೆ ಆಡ್ಬಿಡ್ತಾರೆ RCB ಅವರು. ಒಂದೊಂದು ಟೈಮು ಇವರು ಹಂಗೆ ಆಡೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ. ಏನೇ ಇವೆಲ್ಲ ಇದ್ರೂ ಒಟ್ಟಿನಲ್ಲಿ RCB ಟೀಮಲ್ಲಿ ಇಷ್ಟು ಜನ ಇರ್ತಾರೆ. ಮೇನು ರಜತ್ ಪಡಿದಾಡು ಈ ಮ್ಯಾಚಲ್ಲಿ ಚೆನ್ನಾಗಿ ಆಡಬೇಕು. ಎಲ್ಲರೂ ಫಾರ್ಮಲ್ಲಿ ಇದ್ದಾರೆ. ರಜತ್ ಪಡಿದಾರು ಒಂಚೂರು ಲೈಟಾಗಿ ಫಾರ್ಮಲ್ಲಿ ಇಲ್ಲ ಅನ್ನೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ. ಒಟ್ಟಿನಲ್ಲಿ ಫಿಲಿಪ್ ಸಾಲ್ಟ್, ವಿರಾಟ್ ಕೊಹ್ಲಿ, ಒಟ್ಟಿನಲ್ಲಿ ಮಯಾಂಕ್ ಅಗರ್ವಾಲು, ಒಟ್ಟಿನಲ್ಲಿ ಶರ್ಮಾ ಮತ್ತು ಲಿವಿಲ್ ನೀಲ್ಸನ್ ಮತ್ತು ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಜೈಸ್ವಾಲ್, ಒಟ್ಟಿನಲ್ಲಿ ಯಶಸ್ವಿ ಜೈಸ್ವಾಲ್, ರಜತ್ ಪಡಿದಾರ್ ಇಷ್ಟು ಜನ ಇರ್ತಾರೆ ಅನ್ಬೋದು. ಕ್ಯಾಪ್ಟನ್ ಆಗಿ ರಜತ್ ಪಡಿದಾರ್ ಇರ್ತಾರೆ, ಏನು ಚೇಂಜ್ ಆಗಲ್ಲ 100%. ಒಟ್ಟಿನಲ್ಲಿ ನನ್ನ ಪ್ರಕಾರ ಒಟ್ಟಿನಲ್ಲಿ RCB ಒಂಚೂರು ಬೌಲಿಂಗ್ ಕಡೆ ಒಂಚೂರು ಗಮನ ಹರಿಸ್ಬೇಕು. ಜಾಸ್ತಿ ಸ್ಕೋರ್ ಇದ್ಬಿಟ್ಟು ರನ್ನ ಜಾಸ್ತಿ ಹೊಡ್ಸ್ಕೊಬಿಡ್ತಾರೆ, ಲಾಸ್ಟ್ ಮ್ಯಾಚ್ವರೆಗೂ ತೊಗೊಂಡೋಗ್ಬಿಡ್ತಾರೆ. ಒಂದು ಸೈಡ್ ಮ್ಯಾಚ್ ಆಗಬೇಕು. ಒಟ್ಟಿನಲ್ಲಿ ಹೈ ಇಂಟೆನ್ಷನ್ ಮ್ಯಾಚ್ ಅಂತ ಇದ್ದೇ ಇರುತ್ತೆ, 99% ಇದೇ ಇರುತ್ತೆ. ಒಟ್ಟಿನಲ್ಲಿ RCB ಮ್ಯಾಚ್ನ ಗೆಲ್ಲಬೇಕು ಗುರು. ಒಟ್ಟಿನಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಪಂಜಾಬ್ ಟೀಮಲ್ಲಿ ಶ್ರೇಯಸ್ ಅಯ್ಯರ್ ಇರ್ತಾರೆ. ಶ್ರೇಯಸ್ ಅಯ್ಯರು ಒಟ್ಟಿನಲ್ಲಿ ಈ ಪಿಚ್ಚಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅನ್ಬೋದು. ಶ್ರೇಯಸ್ ಅಯ್ಯರ್ ಆಗಲಿ, ಪ್ರಿಯಾಂಕ್ ಆಚಾರ್ಯ ಆಗಲಿ, ಮಾರ್ಕಿಸ್ ಸ್ಟೋನಿಸ್ ಯಾವ ಟೈಮಲ್ಲಿ ರುಚಿ ಹೇಳ್ತಾರೆ ಹೇಳೋಕ್ಕಾಗಲ್ಲ ಅನ್ಬೋದು. ಒಟ್ಟಿನಲ್ಲಿ ಮಾರ್ಕಿಸ್ ಸ್ಟೋನಿಸ್ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು. ಶಶಾಂಕ್ ಸಿಂಗ್ ಒಂದು ಲೆವೆಲ್ ಚೆನ್ನಾಗಿ ಆಡ್ತಾರೆ ಅನ್ಬೋದು. ನೇರ್ ವಧೇರಾನು ಅಷ್ಟೇ. ಒಟ್ಟಿನಲ್ಲಿ ನೇರ್ ವಧೇರ ಆಗಲಿ, ಪ್ರಿಯಾಂಕ್ ಆಚಾರ್ಯ ಆಗಲಿ, ಇಂಗ್ಲೀಷ್ ಆಗಲಿ, ಒಟ್ಟಿನಲ್ಲಿ ಇವರೆಲ್ಲ ಇಷ್ಟು ಸಿಕ್ಕಾಬಿಟ್ಟೆ ಇಂಪಾರ್ಟೆಂಟ್ ಬ್ಯಾಟ್ಸ್ಮನ್ಗಳು. ಇವ್ರು ಇಷ್ಟು ಜನ ಔಟ್ ಮಾಡಿಬಿಟ್ರೆ ಪಂಜಾಬು ಒಂಚೂರು ಡಲ್ ಕಾಡೋ ಚಾನ್ಸ್ ಸಿಕ್ಕಾಬಿಟ್ಟಿದೆ. ಆದರೂ ಲಾಸ್ಟ್ ಅವ್ರಿಗೆ ಮ್ಯಾಚ್ನ ಬಿಟ್ಕೊಡೋದಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 200 ಹೊಡಿಲೇಬೇಕು ಗುರು. ಒಟ್ಟಿನಲ್ಲಿ ಪಂಜಾಬ್ ಆಗಲಿ RCB ಆಗಲಿ ಒಟ್ಟಿನಲ್ಲಿ ಯಾರು 200 ಹೊಡಿತಾರೆ ಅವ್ರು ಮ್ಯಾಚ್ ಗೆಲ್ಲೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ ಅಂತ ನಾನಂತ ಹೇಳೋ ಡೌಟು. ಒಟ್ಟಿನಲ್ಲಿ
ಮೇನು ಶ್ರೇಯಸ್ ಅಯ್ಯರ್ನ ಔಟ್ ಮಾಡಬೇಕು ಗುರು. ಶ್ರೇಯಸ್ ಅಯ್ಯರ್ ಆಗಲಿ ಇಂಗ್ಲೀಷ್ ಆಗಲಿ ಯಾರು ಔಟ್ ಮಾಡ್ತಾರೆ ಅವ್ರ ಮ್ಯಾಚ್ ಗೆಲ್ಲೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ ಮಾರ್ಕಿ ಸ್ಟೋನಿಸ್ ಮೇಲೆ ಒಂದು ಕಣ್ಣಿಟ್ಟು ಇರಬೇಕು. ಅವರು ಗ್ಯಾಪಲ್ಲಿ ರನ್ ತಗೊಂಡು ಮ್ಯಾಚ್ ಗೆಲ್ಲೋ ಕಡೆ ನೋಡ್ತಿರ್ತಾರೆ. ಒಟ್ಟಿನಲ್ಲಿ RCB ಅವ್ರ ಮೇಲೆ ಗಮನ ಇಟ್ಟಿರಬೇಕು. ಇಲ್ಲಾಂದರೆ ಮ್ಯಾಚು ಪಂಜಾಬ್ ಅವ್ರಿಗೆ ಗೆಲ್ಲೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದ್ದೇ ಇರುತ್ತೆ. ಯಾಕೆಂದರೆ ಪಂಜಾಬ್ ಅವ್ರ ಟೀಮ್ ಟೋಟಲ್ ಇಷ್ಟು ಜನ ಇರ್ತಾರೆ ಗುರು. ಬೌಲಿಂಗ್ ವಿಚಾರದಲ್ಲಿ ಇಲ್ಲಿ ವಯಸ್ಸಾಗಿ ವಿಜಯ್ ಕೊಹ್ಲಿ, SP ಸಿಂಗ್ ಆಗಲಿ, ಯಜುವೇಂದ್ರ ಚಾಹಲ್ ಆಗಲಿ ಸಿಕ್ಕಾಬಿಟ್ಟೆ ವಿಕೆಟ್ ತೆಗಿಯೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ ಪಂಜಾಬ್ ಟೀಮಲ್ಲಿ ಇಷ್ಟು ಜನ ಮೇನು RCB ವರ್ಸಸ್ ಪಂಜಾಬ್ ವರ್ಸಸ್ RCB ವರ್ಸಸ್ ಹೆಡ್ ನೋಡೋದಾದ್ರೆ 36 ಮ್ಯಾಚಲ್ಲಿ 18 ಮ್ಯಾಚ್ ಪಂಜಾಬ್ ಅವ್ರು ಗೆದ್ದವ್ರೆ, 18 ಮ್ಯಾಚ್ RCB ಅವ್ರು ಗೆದ್ದವ್ರೆ. ಇಲ್ಲೇ ನಿಮಗೆ ಗೊತ್ತಾಗ್ತಿದೆ ಸಿಕ್ಕಾಪಟ್ಟೆ ಟೈಟ್ ಮ್ಯಾಚ್ ಆಗಿದೆ. ಲೋ ಸ್ಕೋರ್ ಬಂದ್ಬಿಟ್ಟು 84 ಆಗಿದ್ರೆ, ಹೈ ಸ್ಕೋರು 241 ಆಗಿದೆ. ಒಟ್ಟಿನಲ್ಲಿ RCB ವರ್ಸಸ್ ಪಂಜಾಬ್ ಅಂದಾಗ ನನ್ನ ಪ್ರಕಾರ ಇಲ್ಲಿ 50-50 ಆಗಿದೆ. ಒಟ್ಟಿನಲ್ಲಿ ಯಾರು ಗೆಲ್ತಾರೆ ಅನ್ನೋದಕ್ಕಿಂತ ಯಾರು ಗೆದ್ದರೂ ಒಂದೊಳ್ಳೆ ಹೊಸ ಚಾಂಪಿಯನ್ ಸಿಗ್ತಾರೆ, ಹೊಸ ಕಪ್ ಆಗುತ್ತೆ. ಒಟ್ಟಿನಲ್ಲಿ ಇದು ಫಸ್ಟ್ ಮ್ಯಾಚು RCB ಗೆದ್ದರೆ ಫೈನಲ್ ಫಸ್ಟ್ ಮ್ಯಾಚ್ ಗೆದ್ದಂಗೆ ಆಗುತ್ತೆ. ಒಟ್ಟಿನಲ್ಲಿ ಪಂಜಾಬ್ ಅವ್ರು ಗೆದ್ದರು ಅಷ್ಟೇ ಫಸ್ಟ್ ಸತಿ ಫೈನಲ್ ಗೆದ್ದಂಗೆ ಆಗುತ್ತೆ. ಒಟ್ಟಿನಲ್ಲಿ ಯಾರು ಗೆದ್ದರೆ ಏನೋ ಪ್ರಾಬ್ಲಮ್ ಆಗೋಲ್ಲ. RCB ಗೆದ್ದರೆ ಒಟ್ಟಿನಲ್ಲಿ ಬೆಂಗಳೂರು ಇಡೀ ಕರ್ನಾಟಕನೇ ನೆಕ್ಸ್ಟ್ ಲೆವೆಲ್ ಕೊಂಡಾಡ್ತಾರೆ ಅನ್ಬೋದು. ಅವತ್ತೆಲ್ಲ ಹಬ್ಬ ಅನ್ಬೋದು. ಒಟ್ಟಿನಲ್ಲಿ RCB ಗೆದ್ದರೆ ಅವತ್ತು ಫುಲ್ ಹಬ್ಬ ಆಗೋ ಚಾನ್ಸ್ ಸಿಕ್ಕಾಬಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ ಪಂಜಾಬ್ ಗೆದ್ದರೆ ಒಟ್ಟಿನಲ್ಲಿ RCB ಫ್ಯಾನ್ಸ್ಗಳಿಗೆ ಸಿಕ್ಕಾಬಟ್ಟೆ ನಿರಾಸೆ ಆಗೋ ಚಾನ್ಸ್ ಸಿಕ್ಕಾಬಟ್ಟೆ ಇದೆ. ಆದರೂ RCB ಗೆಲ್ತಾರೆ ಅಂತ ಒಂದು ಬಿಲೀವ್ ಮಾಡ್ತೀನಿ. ಒಟ್ಟಿನಲ್ಲಿ ಗೆಲ್ಲೇಬೇಕು ಗುರು. ಒಟ್ಟಿನಲ್ಲಿ ಈ ಮ್ಯಾಚ್ನ RCB ಗೆದ್ದರೆ ಒಂದೊಳ್ಳೆ ಇಷ್ಟವರೆಗೂ ಬಂದಿದ್ದೆಲ್ಲ ಚೆನ್ನಾಗಿರುತ್ತೆ, ಇಲ್ಲಾಂದರೆ ನೀರಲ್ಲಿ ಹೋಮ ಮಾಡ್ದಂಗೆ ಆಗ್ಬಿಡುತ್ತೆ. ಒಟ್ಟಿನಲ್ಲಿ RCBಲಿ ವಿರಾಟ್ ಕೊಹ್ಲಿ ಆಗಲಿ 18 ವರ್ಷದಿಂದ ಗೆದ್ದಿಲ್ಲ, ಇದು 18 ವರ್ಷ ಆದಮೇಲೆ ಗೆದ್ದವ್ರೆ ಅಂತ ಒಂದೊಳ್ಳೆ ದಾಖಲೆಯೂ ಆಗುತ್ತೆ. ಒಟ್ಟಿನಲ್ಲಿ ಒಂದೊಳ್ಳೆ ಹೊಸ ಫೈನಲ್ ಗೆದ್ದಂಗೆ ಆಗುತ್ತೆ RCB. ಒಟ್ಟಿನಲ್ಲಿ ಈ ಮ್ಯಾಚ್ನ 50-50 ತಗೋತೀನಿ. ಯಾರು ಗೆಲ್ತಾರೆ ಅಂತ ನಾನಂತೂ ಪ್ರಿಡಿಕ್ಷನ್ ಮಾಡೋದು ಡೌಟು. ಒಟ್ಟಿನಲ್ಲಿ RCB ಗೆಲ್ಲೋ ಚಾನ್ಸಸ್ ಗೆಲ್ಬೇಕು ಗುರು. ಒಟ್ಟಿನಲ್ಲಿ ಗೆಲ್ಲೋ ಚಾನ್ಸಸ್ ಎಲ್ಲ ಪಂಜಾಬ್ ಗೆಲ್ಲೋ ಚಾನ್ಸಸ್ ಎಲ್ಲ 50-50 ಆಗಿದೆ. ಒಟ್ಟಿನಲ್ಲಿ ಈ ಮ್ಯಾಚ್ನ RCB ಗೆಲ್ತಾರೆ ಅನ್ನೋದಕ್ಕಿಂತ ಗೆಲ್ಲಬೇಕು ಅಷ್ಟೇ ಗುರು. ಒಟ್ಟಿನಲ್ಲಿ RCB ಅವರು ಈ ಮ್ಯಾಚ್ನ ಏನಾದ್ರು ಗೆಲ್ಲಿಲ್ಲ ಅಂದರೆ ಒಟ್ಟಿನಲ್ಲಿ ಇಷ್ಟೆಲ್ಲ ಮಾಡಿದ್ದೆಲ್ಲ ಹೋಮ ಆಗಂಗೆ ಆಗ್ಬಿಡುತ್ತೆ. ಒಟ್ಟಿನಲ್ಲಿ ಪಂಜಾಬ್ ಬ್ಯಾಟಿಂಗ್ ಕಡೆ ಇವರು ನಿಗಾ ವಹಿಸ್ಬೇಕು. ಒಟ್ಟಿನಲ್ಲಿ ಮಾರ್ಕಿ ಸ್ಟೋನಿಸ್ ಆಗಲಿ, ಶ್ರೇಯಸ್ ಅಯ್ಯರ್ ಆಗಲಿ, ಇಂಗ್ಲೀಷ್ ಕಡೆ ಆಗಲಿ, ಒಟ್ಟಿನಲ್ಲಿ ಪ್ರಿಯಾಂಕ್ ಸಿಂಗ್ ಆಗಲಿ ಇವ್ರ ಮೇಲೆಲ್ಲ ನಿಗಾ ಇಟ್ಟಿರಬೇಕು. ಮೇನ್ ಮಾರ್ಕಿ ಸ್ಟೋನಿಸ್, ಶ್ರೇಯಸ್ ಅಯ್ಯರ್ ಇವ್ರ ಮೇಲೆ ಸಿಕ್ಕಾಪಟ್ಟೆ ನಿಗಾ ಇಟ್ಟಿರಬೇಕು. ಪಂಜಾಬ್ ಬೌಲಿಂಗು ಒಂದು ಲೆವೆಲ್ ಖಡಕ್ಕಾಗಿದೆ. RCB ಹೋಲ್ಸ್ಕೊಂಡ್ರೆ ಅಂತ ಹೇಳ್ಕೊಳ್ಳೋ ಖಡಕ್ಕಾಗಿಲ್ಲ. ಒಟ್ಟಿನಲ್ಲಿ RCB ಬೌಲಿಂಗ್ ಒಂದು ನೆಕ್ಸ್ಟ್ ಲೆವೆಲ್ ಖಡಕ್ಕಾಗಿದೆ. ಪಂಜಾಬ್ ಬೌಲಿಂಗ್ ಒಂಚೂರು ಡಲ್ ಆಗಿದೆ ಅನ್ಬೋದು. ಒಟ್ಟಿನಲ್ಲಿ ಪಂಜಾಬ್ ಒಟ್ಟಿನಲ್ಲಿ ಕೊನೆಯವ್ರಿಗೆ ಕೊಡೋದಿಲ್ಲ. ಯಾಕೆಂದರೆ ಶ್ರೇಯಸ್ ಅಯ್ಯರು ಸಿಕ್ಕಾಪಟ್ಟೆ ರಣಜಿ ಟ್ರೋಫಿಲೋ ಒಟ್ಟಿನಲ್ಲಿ ರಜತ್ ಪಡಿದಾರ್ ಮೇಲೆ ಗೆದ್ಕೊಂಡು ಬಂದಿದ್ರು. ಒಟ್ಟಿನಲ್ಲಿ ರಜತ್ ಪಡಿದಾರ್ ತುಂಬ ಸೈಲೆಂಟಾಗಿದ್ದಾರೆ, ಒಟ್ಟಿನಲ್ಲಿ ತುಂಬ ಕಾಮ್ ಆಗಿದ್ದಾರೆ. ಎರಡು ಟೀಮ್ಗಳು ತುಂಬ ಕ್ಯಾಪ್ಟನ್ಗಳು ತುಂಬ ಸೈಲೆಂಟಾಗಿ ಗೆದ್ಕೊ ಬರ್ತಿದ್ದಾರೆ. ಒಟ್ಟಿನಲ್ಲಿ ಪಂಜಾಬ್ ಈ ಮ್ಯಾಚ್ನ ಗೆಲ್ಲಬೇಕು. 50-50 ಪ್ರೊಡಿಕ್ಷನ್ ಅನ್ಬೋದು. ಒಟ್ಟಿನಲ್ಲಿ ಪಂಜಾಬ್ ಆಗಲಿ RCB ಆಗಲಿ ಕೊನೆಯವರೆಗೂ ಕೊಡೋದಿಲ್ಲ ಅಂತ ಅನ್ಕೋತೀನಿ. ಒಟ್ಟಿನಲ್ಲಿ ಈ ಪ್ರಿವ್ಯೂ ನಿಮ್ಗೇನಾರು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ RCB ಗೆಲ್ಲಬೇಕು ಗುರು. ಒಟ್ಟಿನಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಿರೋ ಗುರು. RCB ಗೆದ್ದರೆ ಗೆಲ್ಲಿ ಅಂತ ಅನ್ಕೋತೀನಿ. ಒಟ್ಟಿನಲ್ಲಿ ಗೆಲ್ಲೇಬೇಕು. ಒಟ್ಟಿನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಿರೋ ಗುರು. IPL ಮುಗಿದೆ ಅಂತ ಬಂದಿದೆ. ಒಟ್ಟಿನಲ್ಲಿ 2025 ಯಾರಪ್ಪ ಅಂದರೆ RCB ಗೆಲ್ಲ ಚಾನ್ಸ್ ಸಿಕ್ಕಾಬಿಟ್ಟಿದೆ. ಒಟ್ಟಿನಲ್ಲಿ 2025 ಒಟ್ಟಿನಲ್ಲಿ ಫೈನಲ್ ಮುಗೀತು, IPL ಮುಗೀತು. ಒಟ್ಟಿನಲ್ಲಿ ಕೊನೆಯ ಮ್ಯಾಚ್ ಪ್ರಿವ್ಯೂಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.